ನಮಸ್ಕಾರ ಎಲ್ಲರಿಗೂ. ಕುಂದಾಪುರ ಕಡೆ ಬಂದಿದೆ. ಕುಂದಾಪುರದಲ್ಲಿ ಒಂದು ಸೂಪರ್ ಆಗಿರೋ ಬೀಚ್ ರೆಸಾರ್ಟ್ ಅಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಆ ಬೀಚ್ ರೆಸಾರ್ಟ್ ಹೆಸರು ಬಂದು ಸೀಶೋರ್ ಅಂತ. ನೋಡಿ, ಇದು ಬೀಚ್ ಪಕ್ಕನೇ ಇರೋ ಒಂದು ಸೂಪರ್ ಆಗಿರೋ ರೆಸಾರ್ಟ್. ತುಂಬಾ ಅದ್ಭುತವಾಗಿದೆ. ಬನ್ನಿ, ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಏನೆಲ್ಲ ಫೆಸಿಲಿಟೀಸ್ ಇದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಒಳ್ಳೆ ಸಮಯ ಕಳೆದು ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ. ಎಂಟ್ರೆನ್ಸ್ನಲ್ಲೇ 2 ಬೋಟ್ ಇಟ್ಟಿದ್ದಾರೆ. ಈಗ ರೂಮ್ಗೆ ಚೆಕ್ ಇನ್ ಆಗಿಬಿಟ್ಟು ರೂಮ್ಸ್ ಎಲ್ಲ ಹೇಗಿದೆ ನೋಡೋಣ ಬನ್ನಿ. ನಾವು ಉಳಿತಾ ಇರೋ ರೂಮ್ ಹೆಸರು ಬಂದು ಚಕ್ರ ಅಂತ. ನೋಡಿ, ಒಂಥರ ಮಂಗಳೂರು ಸ್ಟೈಲಲ್ಲಿರೋ ರೂಮು. ಒಳಗಡೆ ಹೋಗಿ ನೋಡೋಣಂತೆ. ಸೊ ನೋಡಿ, ನಾವು ಉಳ್ಕೊಂಡಿರೋ ರೂಮ್ ಇದೆ. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಾತ್ರೂಮು ಕೂಡ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ, ಕ್ಲೀನಾಗಿದೆ. ನೋಡಿ ಪಿರಿ ಮಳೆ ಕೂಡ ಬರ್ತಿದೆ ಇವತ್ತು. ನಾರ್ಮಲಾಗಿ ಬೀಚ್ಗಳಲ್ಲಿ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಅಥವಾ ಸೆಕೆ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಬಟ್ ಇವತ್ತು ಸಣ್ಣದಾಗಿ ಮಳೆ ಬರ್ತಿರೋದ್ರಿಂದ ಒಂಥರ ತಂಪಾದ ವಾತಾವರಣ ಇದೆ. ನೋಡಿ, ಪ್ರಾಪರ್ಟಿಯಿಂದ ಕೆಲವೊಂದು ಮೀಟರ್ಸ್, ಒಂದು 100 ಮೀಟರ್ಸ್ ಇರ್ಬೋದು, ಅಷ್ಟೇ ದೂರದಲ್ಲಿ ನಮಗೆ ಬೀಚ್ ಕಾಣಿಸುತ್ತೆ. ನನ್ನ ಮಗ ಅಂತೂ ಬೀಚ್ಗೆ ಹೋಗೋಣ ಅಂತ ಓಡ್ತಿದ್ದಾನೆ. ನೋಡಿ, ಇವಾಗ ಸನ್ಸೆಟ್ ಆಗ್ತಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂದರೆ. ಹಾಂ ಪಪ್ಪ ಬಾ. ನೋಡಿ, ತುಂಬ ಆಕ್ಸೆಸಿಬಲ್ ಇದೆ ಬೀಚ್ಗೆ. ಸನ್ಸೆಟ್ ಸಮಯ ಸಖತ್ತಾಗಿದೆ ಬೀಚ್. ಬನ್ನಿ, ಈಗ ನೀರಲ್ಲಿ ಆಟ ಆಡೋಣ. ನೋಡಿ, ಬೀಚಲ್ಲಿ ಆಡೋದಕ್ಕೂ ಕೂಡ ತುಂಬ ಕ್ರೌಡೆಡ್ ಇಲ್ಲ. ನೀವು ಮಲ್ಪೆ ಅಥವಾ ಬೇರೆ ಬೀಚ್ಗಳಿಗೆ ಹೋದರೆ ಜಾಸ್ತಿ ಜನ ಇರ್ತಾರೆ. ಬಟ್ ಇಲ್ಲಿ ಒಂಥರ ಪ್ರೈವೇಟ್ ಬೀಚ್ ಥರ ಇದೆ. ಧೈರ್ಯ ಹಾಯ್ ಹೇಳು. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂದರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಯಾವುದೂ ಇಲ್ಲ. ಉಡುಪಿ ಸೈಡ್ ಬಂದರೆ ನೀವೇನಾದ್ರು ಈ ಕಡೆ ಉಳ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇನ್ನು ನೀವು ಬೀಚ್ನಲ್ಲಿ ಆಟ ಆಡಿ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಒಂದು ರೈನ್ ಡ್ಯಾನ್ಸ್ಗೂ ಕೂಡ ವ್ಯವಸ್ಥೆ ಇದೆ. ಇನ್ನು ಕುಂದಾಪುರ ಬಂದರೆ ಕುಂದಾಪುರದಲ್ಲಿ ಮೀನು ತಿಂದೆ, ಮೀನು ಟೇಸ್ಟ್ ಮಾಡದೆ ಇರೋಕ್ಕಾಗತ್ತಾ? ಬನ್ನಿ, ಇವಾಗ ರೆಸ್ಟೋರೆಂಟಲ್ಲಿ ಸ್ಪೆಷಲ್ ಫಿಶ್ ಫ್ರೈ ಎಲ್ಲ ಮಾಡ್ತಿದ್ದಾರೆ. ಹೇಗಿದೆ ಊಟ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಫಾಲೋ. ಇನ್ನು ನೋಡಿ, ಲೈವ್ ಕೌಂಟರಲ್ಲಿ ನಿಮ್ಗೆ ಯಾವ ಥರ ಫಿಶ್ ಫ್ರೈ ಬೇಕಾದರೂ ಹೇಳಿ ಆರ್ಡರ್ ಮಾಡಿ ನೀವು ಪಡ್ಕೋಬೋದು. ಮತ್ತೇನಂದರೆ ನೀವು ಬೆಳಗ್ಗೆನೇ ಬಂದ ತಕ್ಷಣವೇ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಸ್ಟೇ ಆಗೋ ಟೈಮಲ್ಲಿ ಬೆಳಗ್ಗೆನೇ ಹೇಳಿದ್ರೆ ಯಾವ್ಯಾವ ಥರ ಫಿಶ್ ಬೇಕು ಅಂತ ಹೇಳಿದ್ರೆ ಆ ಥರ ಫಿಶ್ನ ರೆಡಿ ಮಾಡಿ ನಿಮಗೆ ಬಿಸಿ ಬಿಸಿ ಸರ್ವ್ ಮಾಡ್ತಾರೆ. ಹಾಗೆಯೇ ನೋಡಿ, ನೀರು ದೋಸೆಗೆ ಸ್ಪೆಷಲ್ ಫಿಶ್ ಕರಿನೂ ರೆಡಿಯಾಗಿದೆ. ಈಗ ಒಂದು ಬಿಸಿ ಬಿಸಿ ನೀರು ದೋಸೆ ಕೂಡ ಟ್ರೈ ಮಾಡೋಣಂತೆ. ಇನ್ನು ಊಟದಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ನಿಮಗೆ ಚಿಕನ್ ಬೇಕಿರ್ಬೋದು, ಮಟನ್ ಬೇಕಿರ್ಬೋದು, ಹಾಗೆಯೇ ಫಿಶ್ ಐಟಮ್ಸ್ ಕೂಡ ನಿಮಗೆ ಏನು ಬೇಕಾದರೂ ಆರ್ಡರ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಅವೈಲಬಲ್, ಆ ಥರ ಇದೆ. ನಾವು ನಿನ್ನೆ ಚಿಕನ್ ತೊಗೊಂಡಿದ್ವಿ. ಚಿಕನ್ ತಂದೂರಿ ನೂಡಲ್ಸ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಹೆವಿಯಾಗಿ ಇವತ್ತು ಬ್ಯಾಕ್ ಟು ನಾರ್ಮಲ್ ಫುಡ್. ಒಂದು ಇಲ್ಲೇ ಸ್ಥಳೀಯವಾಗಿ ಸಿಗೋ ಒಂದು ನೀರು ದೋಸೆ ಮತ್ತು ಕಾಣೆ ಫಿಶ್ ಕರಿ, ಇದನ್ನು ತೊಗೊಂಡಿದ್ದೀವಿ. ಒಳ್ಳೆ ಸಖತ್ ಕಾಂಬಿನೇಷನ್ ಅಂತ ಹೇಳಿದ್ರು. ಬನ್ನಿ ಟ್ರೈ ಮಾಡೋಣ. ಹಾಗೆಯೇ ಬಾಂಗ್ಡಾ ಫಿಶ್ ಫ್ರೈ ಕೂಡ ಇದೆ. ಬಿಸಿ ಬಿಸಿ ಫ್ರೈ ನಮಗೋಸ್ಕರ ವೇಟಿಂಗು. ಬಾಯಿನಲ್ಲಿ ನೀರು ಬರ್ತಾಯಿದೆ. ತೆಂಗಿನೆಣ್ಣೆ ಹಾಕಿದ್ದಾರೆ ಅಂತ ಕಾಣುತ್ತೆ. ತೆಂಗಿನೆಣ್ಣೆ ಫ್ಲೇವರ್ ತುಂಬಾ ರಿಚ್ ಇದೆ. ಹಾಗೆಯೇ ಮಸಾಲ ಕೂಡ ತುಂಬಾ ಸೂಪರ್ ಆಗಿದೆ. ನೀರು ದೋಸೆ ಮತ್ತು ಫಿಶ್ ಕರಿನೂ ಟ್ರೈ ಮಾಡೋಣ. ಸೂಪರಾಗಿದೆ ಟೇಸ್ಟ್ ಮಾತ್ರ. ಊಟದ್ದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
ಇನ್ನು ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡಿದ್ದೀನಿ. ಊಟ ಮಾತ್ರ ಎಲ್ಲ ಸೂಪರಾಗಿತ್ತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ. ಇಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ, ಮೀಲ್ ಪ್ಲ್ಯಾನ್ಸು. ನೀವು ಬುಕ್ ಮಾಡೋ ಟೈಮಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಥರ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ಈ ರೆಸಾರ್ಟ್ ಏನೋ ಒಂಥರ ಆ್ಯಂಬಿಯನ್ಸ್ ಸಖತ್ತಾಗಿ ಕ್ರಿಯೇಟ್ ಆಗುತ್ತೆ. ಇಲ್ಲೇನೋ ಈ ರೂಮ್ ಎಲ್ಲ ಒಂಥರ ಮಂಗಳೂರು ಇಟ್ಟಿಗೆಗಳಿಂದ ಮಾಡಿರೋ ಸ್ಟ್ರಕ್ಚರ್ ಆಗಿರೋದ್ರಿಂದ ಒಂದೇನೋ ಗೋಲ್ಡನ್ ಲೈಟ್ ಸಖತ್ತಾಗಿ ಕಾಣುತ್ತೆ. ಅದು ಆ ಸನ್ರೈಸ್ ಬೀಳ್ತಾಯಿದ್ರೆ. ಹಾಗೆಯೇ ಇಲ್ಲಿ ಸ್ವಲ್ಪನೇ ವಾಕ್ ಮಾಡಿದ್ರೆ ಬೀಚ್ ಇರೋದ್ರಿಂದ ಮಾರ್ನಿಂಗ್ ಬೀಚ್ ವಾಕ್ ಮಾಡ್ತೀನಿ ಅಂದ್ರೂ ಸಖತ್ತಾಗಿರುತ್ತೆ. ಒಂದು ರೌಂಡ್ ಹೋಗ್ಬರೋಣ ಬನ್ನಿ. ಇನ್ ಕೇಸ್ ಏನಾರು ನೀವು ಬೆಂಗಳೂರಿಗೆ ಮೀನು ಏನಾರು ತೊಗೊಂಡು ಹೋಗ್ತೀನಿ ಅಥವಾ ಇಲ್ಲೇ ಫಿಶ್ ಮಾಡಿಸ್ಕೊಂಡು ತಿಂತೀನಿ ಅಂದರೆ ಇಲ್ಲಿ ಬೆಳಗ್ಗೆ ಬೋಟ್ಗಳು ಬರುತ್ತೆ ಮೀನು ಹಿಡ್ಕೊಂಡು. ಇಲ್ಲೇ ನೀವು ಫಿಶ್ ನೇಯಿಸ್ಕೊಂಡು ಫ್ರೈ ಮಾಡಿಸ್ಕೊಂಡು ತಿನ್ಬೋದು. ಬಟ್ ಇವತ್ತು ಆ್ಯಕ್ಚುಲಿ ನೋಡಿ, ವಾಟರ್ ಫೋರ್ಸ್ ಇರೋದ್ರಿಂದ ಮಳೆ ಸ್ವಲ್ಪ ಜೋರು ಬಂತು ನೆನ್ನೆ, ಹಂಗಾಗಿ ಮೀನು ಸಿಕ್ಕಿಲ್ಲಂತೆ. ನಾವು ಬಂದಾಗ, ನೀವು ಬಂದಾಗ ಏನಾದರೂ ಸಿಕ್ಕಿದ್ರೆ ನೀವು ಈ ಥರ ನೋಡಿ ಫ್ರೆಶ್ ಫಿಶ್ನ ಇಲ್ಲೇ ಬೋಟ್ನಲ್ಲಿ ಇಡ್ಸ್ಕೊಂಡು ಫ್ರೈ ಮಾಡಿಸ್ಕೊಂಡು ತಿನ್ಬೋದು. ಇನ್ನು ರೂಮ್ ಬೆಲೆ ಬಂದು ನಿಮಗೆ 2 ಥರ ರೂಮ್ಗಳಿದೆ. ನೀವು ನೋಡಿ, ಇದು ಅಟ್ಯಾಚ್ಡ್ ತೊಗೋತೀರಾ ಅಂತ ಹೇಳಿದ್ರೆ ವಿಲ್ಲಾ ಅಂತ, ಕಂಪ್ಲೀಟ್ ವಿಲ್ಲಾ. ನೀವು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಬರ್ತೀರಾ ಅಂದರೆ ಎರಡೂ ತೊಗೋಬೋದು. ಇಲ್ಲ ನಿಮ್ಗೆ ಒಂದೇ ಸಾಕು ಅಂತ ಹೇಳಿದ್ರೆ ಸಿಂಗಲ್ ರೂಮ್ ಸಿಗುತ್ತೆ ಇಲ್ಲಿ. ಫ್ಯಾಮಿಲಿ ತೊಗೊಂಡ್ರೆ ನಿಮ್ಗೆ ಈ ಥರ ಹೊರಗಡೆ ಡೆಡಿಕೇಟೆಡ್ ಬಾಲ್ಕನಿ ಇದಕ್ಕೆಲ್ಲ ಆ್ಯಕ್ಸೆಸ್ ಇರುತ್ತೆ. ಮತ್ತು ಈಚ್ ರೂಮಲ್ಲೂ ಆಲ್ಮೋಸ್ಟ್ 2 ಬೆಡ್ ಇರುತ್ತೆ. ಒಂದು 3-4 ಮೆಂಬರ್ಸ್ ಸ್ಟೇ ಆಗೋ ಥರ ಆಪ್ಷನ್ ಇರುತ್ತೆ. ನೀವು ಪ್ಯಾಕೇಜಸ್ ಎಲ್ಲ ನೀವು ಡೀಟೇಲ್ ಆಗಬೇಕಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಮೆಸೇಜ್ ಅಥವಾ ಕರೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಇನ್ನು ಪಾರ್ಟಿ ಮತ್ತು ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಏನಾದರೂ ಮಾಡ್ತೀರಾ ಅಂದರೂ ಇಲ್ಲಿ ಸಫಿಷಿಯಂಟ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾರಂತೆ. ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಅವರು. ನಮಸ್ತೆ ಸರ್. ನಮಸ್ತೆ. ಸರ್ ಹೇಳಿ, ಯಾವುದೆಲ್ಲ ರೀತಿಯ ರೂಮ್ಗಳಿದೆ ನಿಮ್ಮಲ್ಲಿ? ನಮ್ಮಲ್ಲಿ ಆಲ್ರೆಡಿ ಇವಾಗ ನೀವು ಕಾಣ್ತಾ ಇರ್ಬೋದು, ಇಲ್ಲಿ ಈ ತರ 5 ಕಾಟೇಜ್ ಇದೆ. 5 ಕಾಟೇಜ್ ಅಲ್ಲಿ ಅಂದ್ರೆ ಅದರಲ್ಲಿ 2 ರೂಮ್ ಬರುತ್ತೆ. ಓಕೆ. 2 ರೂಮ್ ಅಂದ್ರೆ ಅದರೊಳಗಡೆ 2 ಡೋರ್ ಬರುತ್ತೆ ಫ್ರಂಟ್. 2 ಕೂಡ AC ಇದೆ. ಓಕೆ. ಸ್ವಲ್ಪ ಹಳೆ ಸಂಪ್ರದಾಯದಲ್ಲಿ ಮಾಡಿದ್ದೇವೆ ಮನೇನ. ಹೌದು, ಒಂಥರ ಹೆಂಚೆಲ್ಲ ಇದೆ. ಮಂಗಳೂರು ಇಟ್ಟಿಗೆನಲ್ಲಿ ನನಗೆ ಬಂದ ತಕ್ಷಣ ಅದೇ ಅನಿಸ್ತು, ಒಂಥರ ಹಳೆ ಕಾಲದ ಮನೆಗಳ ಥರ ಸಖತ್ತಾಗಿದೆ. ಮಾಡಿದ್ದೀವಿ. ಇಲ್ಲಿ ಕಾಣ್ಬೋದು ನೀವು, ಇಲ್ಲಿ ಹೆಸರೆಲ್ಲ ನಮ್ಮ ಕುಂದಾಪುರದಲ್ಲಿ 5 ನದಿಗಳಿವೆ. ವಾರಾಹಿ, ಸೌಪರ್ಣಿಕ, ಆ ತರ. ಇದ್ರ ಹೆಸರು ಆಕ್ಚುಲಿ ವಾರಾಹಿ ಅಂತ ಇದೆ. ಓಕೆ. ಇದು ಟ್ಯಾರಿಫ್ಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಇದು ಆಕ್ಚುಲಿ ಇದು ಒಂದು ಕಾಟೇಜ್ಗೆ ನಾವು 10,000 ಇಡ್ತೇವೆ. ಅಂದ್ರೆ 2 ರೂಮ್ ಸೇರಿ? 2 ರೂಮ್ ಸೇರಿ. ಅದರಲ್ಲಿ ಬೇಕಾದ್ರೆ 1 ರೂಮ್ ಬೇಕಾದ್ರೆ ಕೊಡ್ತೇವೆ ನಾವು. ಓಕೆ. ಅಂದ್ರೆ ಎಷ್ಟು ಜನ ಉಳಿಬಹುದು ಒಂದು ರೂಮ್ ಅಲ್ಲಿ? ಮ್ಯಾಕ್ಸಿಮಮ್ ಒಂದು ರೂಮ್ ಅಲ್ಲಿ 4 ಮೆಂಬರ್ಸ್ ಇರಬಹುದು. 4 ಮೆಂಬರ್ಸ್ ಇರಬಹುದು. ಟೋಟಲಿ 10 ಮೆಂಬರ್ಸ್ ಇದೆ. ಎಕ್ಸ್ಟ್ರಾ 2 ಬೆಡ್ ಕೂಡ ಹಾಕಿ ಕೊಡ್ತೀವಿ ನಾವು. ಓಕೆ. ಮತ್ತೆ ಇಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ ಸರ್ ಹತ್ರದಲ್ಲಿ? ಈಗ ಟೂರಿಸ್ಟ್ ಪ್ಲೇಸಸ್ ಅಂದ್ರೆ ನಾನು ಸಿ ವಾಕ್ ಅಂತ ಒಂದು ಜಾಗ ನೋಡ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿತ್ತು ಅದು. ಅದೇ ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಸಿ ವಾಕ್ ಅಂದ್ರೆ ಅಲ್ಲಿ ಹೋದ್ರೆ ನಿಮ್ ಬೋಟಿಂಗ್ ವ್ಯವಸ್ಥೆ ಮಾಡ್ಕೊಡ್ತೇವೆ ನಾವು. ಸ್ಕೂಬಾ ಡ್ರೈವಿಂಗ್ ಇದೆ. ಬೋಟಿಂಗ್ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ನಮಗೆ ಡಾಲ್ಫಿನ್ ತೋರಿಸ್ತೇವೆ, ರಾಕ್ ಐಲ್ಯಾಂಡ್ ಇದೆ, ಆಮೇಲೆ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಲ್ಲಿ ನಿಮ್ಗೆಲ್ಲ ನ್ಯಾಚುರಲ್ ಒಳ್ಳೆ ಏರಿಯಾ ತೋರಿಸ್ತೇವೆ. ಆಮೇಲೆ ಟೆಂಪಲ್ಸ್ ಗಳಿವೆ ಲೋಕಲ್ ಎಲ್ಲ, ಆನೆಗುಡ್ಡೆ, ಕೊಲ್ಲೂರಿ ಹತ್ರ ಆಗತ್ತೆ, ಹಟ್ಟಿ ಅಂಗಡಿ, ಒಳ್ಳೆ ಟೆಂಪಲ್ಸ್ ಎಲ್ಲ ಸೆಂಟ್ರ್ ಪ್ಲೇಸ್ ಇದೆ ನಮ್ದು. ಯಾವ್ದು ಬೇಕಾದ್ರೂ ಇಲ್ಲಿ ಸ್ಟೇ ಮಾಡಿದ್ರೆ ನಿಮ್ಗೆಲ್ಲ ವ್ಯವಸ್ಥೆ ಆಗುತ್ತೆ, ಇಲ್ಲಿ ನಾವು ಮಾಡ್ಕೊಡ್ತೇವೆ ಎಲ್ಲ. ಓಕೆ, ಸೂಪರ್. ಸರ್, ಇಲ್ಲಿ ಇನ್ನ ಬೇರೆ ಏನೇನು ಆಕ್ಟಿವಿಟೀಸ್ ಇದೆ ನಿಮ್ಮ ಇಂಡೋರ್ ಆಕ್ಟಿವಿಟೀಸ್? ಇದು ನೀವು ಒಳಗಡೆ ಬರುವಾಗ ನಮ್ಮಲ್ಲಿ ಸದ್ಯ ಈಗ ರೈನ್ ಡ್ಯಾನ್ಸ್ ಇದೆ. ಅಂದ್ರೆ ಬೀಚಲ್ಲಿ ಸ್ನಾನ ಮಾಡಿ ಬಂದ ತಕ್ಷಣ ಸ್ವಲ್ಪ ನಮ್ಮ ಇಲ್ಲಿ ವೆದರ್ಗೆ ಇಲ್ಲೇ ಪಕ್ಕದಲ್ಲೇ ಇದೆ, ರೈನ್ ಡ್ಯಾನ್ಸ್ ಇದೆ. ಮತ್ತೆ ಮಕ್ಕಳಿಗೆ ಆಡ್ಲಿಕ್ಕೆಲ್ಲ ಇಂಡೋರ್ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್ ಇದೆ. ಮತ್ತೆ ಲಾನ್ ಅಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲ ಮಾಡಿಕೊಡ್ತೀವಿ. ಬೀಚ್ ಅಲ್ಲಿ ವಾಲಿಬಾಲ್ ಇದೆ, ಶಟ್ಲ್ ಎಲ್ಲ ಆಡ್ಬೋದು, ಎಲ್ಲ ಮಾಡಿಕೊಡ್ತೀವಿ ನಾವು. ಚೆಸ್ ಇದೆ, ಕ್ಯಾರಮ್ ಇದೆ, ಮತ್ತೆ ನಮ್ಮ ಹಳೆ ಸಂಪ್ರದಾಯದ ಕೆಲವು ಆಟಗಳಿವೆ, ಹಳೆ ಅದೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೇವೆ ನಾವು.